ಬಾಗಲಕೋಟೆ ಜಿಲ್ಲೆ ಸುಕ್ಷೇತ್ರ ಶ್ರೀಗಚ್ಚಿನಮಠ ಹುನಗುಂದ ವತಿಯಿಂದ ದಿನಾಂಕ ನವೆಂಬರ್ 24, 2025 ಜರುಗುವ ಶ್ರೀಮಠದ ಶ್ರೀಮುರಗೇಂದ್ರ ಮಹಾಸ್ವಾಮಿಗಳ ಪುಣ್ಯಸ್ಮರಣೆಯ 60ನೇ ವಜ್ರ ಮಹೋತ್ಸವದ ಪ್ರಯುಕ್ತ 11 ದಿನಗಳ ಕಾಲ ವಿಶೇಷೋಪನ್ಯಾಸ, ಸಾಧಕರಿಗೆ ಸಮ್ಮಾನ ಹಾಗೂ ಆಚಾರ ಮತ್ತು ಲಿಂಗದೀಕ್ಷೆ ಸೇರಿ ಇತರೆ ಕಾರ್ಯಕ್ರಮಗಳು ಜರುಗಲಿರುವ ನಿಮಿತ್ತ ದಿನಾಂಕ ನವೆಂಬರ್ 20, 2025 ಮುಂಜಾನೆ 11 ಗಂಟೆಗೆ ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀಯಮರೇಶ್ವರ ದೇವರು ಗಚ್ಚಿನಮಠ ಹಾಗೂ ವೇದಮೂರ್ತಿ ಮಹಾಂತಯ್ಯ ಗಚ್ಚಿನಮಠರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಹುನಗುಂದ ಪಟ್ಟಣದ ಗುರು ಹಿರಿಯರ ಉಪಸ್ಥಿತಿಯಲ್ಲಿ ಶ್ರೀಮಠದ ಪ್ರಾಂಗಣದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿಯುದ್ದೇಶಿಸಿ ಶ್ರೀಯಮರೇಶ್ವರು ಗಚ್ಚಿನಮಠರು ಮಾತನಾಡಿ, ದಿನಾಂಕ ನವೆಂಬರ್ 24, 2025 ಸಂಜೆ 6 ಗಂಟೆ 10 ನಿಮಿಷಕ್ಕೆ ಶ್ರೀವರದಾನೇಶ್ವರಿ ಗುಡ್ಡಾಪೂರದಾನಮ್ಮ ದೇವಿಯ ಮಹಾಪುರಾಣದ ಪ್ರಾರಂಭೋತ್ಸವದ ಉದ್ಘಾಟನೆಯು ಶ್ರೀಶಂಕರ ರಾಜೇಂದ್ರ ಮಹಾಸ್ವಾಮಿಗಳು ಮತ್ತು ಇತರೆ ಹರ ಗುರುಚರ ಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ನೇತೃತ್ವದಲ್ಲಿ ಮತ್ತು ವಿಶೇಷ ಅತಿಥಿಗಳುಪಸ್ಥಿತಿಯಲ್ಲಿ ಉದ್ಘಾಟನೆಯಾಗಲಿದೆ ಎಂದರು. ನಂತರ ದಿನಾಂಕ ನವೆಂಬರ್ 25, 2025 ಸಂಜೆ 6 ಗಂಟೆ 10 ನಿಮಿಷಕ್ಕೆ ಸಾವಯವ ಕೃಷಿ ವಿಷಯದಲ್ಲಿ ಮುದ್ದೇಬಿಹಾಳದ ಕೃಷಿತಜ್ಞರಾದ ಅರವಿಂದ ಕೊಪ್ಪರಿಂದ ಅನುಭವ ಜರುಗಲಿದೆ. ನಂತರ ದಿನಾಂಕ ನವೆಂಬರ್ 26, 2025 ಸಂಜೆ 6 ಗಂಟೆ 10 ನಿಮಿಷಕ್ಕೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಚನ ವಿಶ್ಲೇಷಣೆ ಕಾರ್ಯಕ್ರಮವು ಶ್ರೀರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮುಖ್ಯಾತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಜಾಸ್ಮೀನ ಕಿಲ್ಲೇದಾರರ ಉಪಸ್ಥಿತಿಯಲ್ಲಿ ಜರುಗಲಿದೆ. ನಂತರ ದಿನಾಂಕ ನವೆಂಬರ್ 27, 2025 ಸಂಜೆ 6 ಗಂಟೆ 10 ನಿಮಿಷಕ್ಕೆ ನಾಟಕ ಪರಂಪರೆಗೆ ಹೊನ್ನಗುಂದ ಕೊಡುಗೆ ಎಂಬ ವಿಷಯದಲ್ಲಿ ವಿಜಯಕುಮಾರ ಕುಲಕರ್ಣಿರಿಂದ ಅನುಭವ ಜರುಗಲಿದೆ. ನಂತರ ದಿನಾಂಕ ನವೆಂಬರ್ 28, 2025 ಸಂಜೆ 6 ಗಂಟೆ 10 ನಿಮಿಷಕ್ಕೆ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ವಚನ ವಿಶ್ಲೇಷಣೆ ಕಾರ್ಯಕ್ರಮವು ಶ್ರೀವೀರಬಸವಶಾಸ್ತ್ರಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಮುಖ್ಯಾತಿಥಿಗಳು ಮತ್ತು ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಮಠರ ಉಪಸ್ಥಿತಿಯಲ್ಲಿ ಜರುಗಲಿದೆ. ನಂತರ ದಿನಾಂಕ ನವೆಂಬರ್ 29, 2025 ಸಂಜೆ 6 ಗಂಟೆ 10 ನಿಮಿಷಕ್ಕೆ ಸಹಶಿಕ್ಷಕಿಯರಾದ ಇಂದುಮತಿ ಪುರಾಣಿಕರಿಂದ ತ್ರಿವಿಧ ದಾಸೋಹೆಂಬ ವಿಷಯದಲ್ಲಿ ಅನುಭವದ ನುಡಿಗಳು ಜರುಗಲಿವೆ. ನಂತರ ದಿನಾಂಕ ನವೆಂಬರ್ 30, 2025 ಸಂಜೆ 6 ಗಂಟೆ 10 ನಿಮಿಷಕ್ಕೆ ವಚನಕಾರರ ದೃಷ್ಟಿಯಲ್ಲಿ ಮಾಯೆ ಎಂಬ ಅನುಭವದ ಕಾರ್ಯಕ್ರಮವು ಶ್ರೀಜಯ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಅನುಭಾವಿಗಳಾಗಿ ಜಿಜಿಹಿರೇಂ ಸೇರಿ ಇತರೆ ಅತಿಥಿಗಳ ಉಪಸ್ಥಿತಿಯಲ್ಲಿ ಜರುಗಲಿದೆ. ನಂತರ ದಿನಾಂಕ ಡಿಸೆಂಬರ್ 1, 2025 ಸಂಜೆ 6 ಗಂಟೆ 10 ನಿಮಿಷಕ್ಕೆ ಹೊನ್ನಗುಂದದ ಸಾಮರಸ್ಯೆ ಎಂಬ ವಿಷಯದಲ್ಲಿ ಉಪನ್ಯಾಸ ಕಾರ್ಯಕ್ರಮವು ಮುಖ್ಯಾತಿಥಿಗಳು ಮತ್ತು ಎಸ್ಆರ್ಎನ್ಇ ಫೌಂಡೇಶನಿನ ಸಂಸ್ಥಾಪಕಾಧ್ಯಕ್ಷರಾದ ಎಸ್ಆರ್ನವಲಿ ಹಿರೇಮಠರ ಉಪಸ್ಥಿತಿಯಲ್ಲಿ ಹಾಗೂ ಉಪನ್ಯಾಸಕರಾದ ಡಾಕ್ಟರ್ ಮುರ್ತುಜಾವುಂಟಿರಿಂದ ಉಪನ್ಯಾಸ ಜರುಗಲಿದೆ. ನಂತರ ದಿನಾಂಕ ಡಿಸೆಂಬರ್ 2, 2025 ಸಂಜೆ 6 ಗಂಟೆ 10 ನಿಮಿಷಕ್ಕೆ ಭಾವಕ್ಯತಾ ಸಮಾವೇಶವು ಅಂಕಲಿಮಠದ ಶ್ರೀವೀರಭದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರವಚನಕಾರರಾಗಿ ಲಾಲ್ ಹುಸೇನ್ ಕಂದಗಲ್ರ ಮತ್ತು ಇತರೆ ಮುಖ್ಯಾತಿಥಿಗಳ ಉಪಸ್ಥಿತಿಯಲ್ಲಿ ಜರುಗಲಿದೆ. ನಂತರ ದಿನಾಂಕ ಡಿಸೆಂಬರ್ 3, 2025 ಸಂಜೆ 6 ಗಂಟೆ 10 ನಿಮಿಷಕ್ಕೆ ಸುಕ್ಷೇತ್ರ ಗಚ್ಚಿನಮಠ ಹುನಗುಂದದ ಪರಂಪರೆ ಎಂಬ ವಿಷಯದ ಅನುಭವದ ಕಾರ್ಯಕ್ರಮವು ಶ್ರೀ ಅಭಿನವಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಮುಖ್ಯಾತಿಥಿಗಳಾದ ಮಾಜಿ ಜಿಲ್ಲಾ ಪಂಚಾಯತ ಅಧ್ಯಕ್ಷರಾದ ಶ್ರೀಮತಿ ವೀಣಾವಿಕಾಶಪ್ಪನವರರ ಹಾಗೂ ಅನುಭವ ನುಡಿಗಳನ್ನಾಡುವ ವೇದಮೂರ್ತಿ ಮಹಾಂತಯ್ಯ ಗಚ್ಚಿನಮಠರ ಉಪಸ್ಥಿತಿಯಲ್ಲಿ ಜರುಗಲಿದೆ. ನಂತರ ದಿನಾಂಕ ಡಿಸೆಂಬರ್ 4, 2025 ಮುಂಜಾನೆ 6 ಗಂಟೆಗೆ ಶ್ರೀ ಅಭಿನವ ಕೈಲಾಸಲಿಂಗ ಶಿವಾಚಾರ್ಯರರ ದಿವ್ಯ ಸಾನ್ನಿಧ್ಯದಲ್ಲಿ ಅಯ್ಯಾಚಾರ ಮತ್ತು ಲಿಂಗದೀಕ್ಷೆ ಜರುಗಲಿದೆ. ನಂತರ ಸಂಜೆ 6 ಗಂಟೆ 10 ನಿಮಿಷಕ್ಕೆ ಶ್ರೀಹೊಳೆ ಹುಚ್ಚೇಶ್ವರ ಮಹಾಸ್ವಾಮಿಗಳು ಮತ್ತು ಇತರೆ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀಯಮರೇಶ್ವರ ದೇವರು ಗಚ್ಚಿನಮಠ ಹುನಗುಂದ ಮುದ್ದೇಬಿಹಾಳ ಇವರ ನೇತೃತ್ವದಲ್ಲಿ ಹಾಗೂ ಮುಖ್ಯಾತಿಥಿಗಳಾಗಿ ಸಂಸದರಾದ ಪಿಸಿಗದ್ದಿಗೌಡರರ ಉಪಸ್ಥಿತಿಯಲ್ಲಿ ಜರುಗಲಿದೆ. ನಂತರ ಇದೇ ಕಾರ್ಯಕ್ರಮದಲ್ಲಿ ಕೃಷಿ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಗೈದ ಸಾಧಕರಿಗೆ ಮುರಗೇಂದ್ರ ಶ್ರೀ
ಭಾವಕ್ಯತಾ ಪ್ರಶಸ್ತಿ ಪ್ರದಾನವಾಗಲಿದೆ ಎಂದರು. ನಂತರ ಈ ಕಾರ್ಯಕ್ರಮದಲ್ಲಿ ಆಗಮಿಸಲಿರುವ ಶ್ರೀಗಳ ವೇಳಾಪಟ್ಟಿಯಲ್ಲಿ ಬದಲಾವಣೆ ಮತ್ತು ಮಾರ್ಪಡು ಹಾಗೂ ಇನ್ನಿತರ ಅತಿಥಿಗಣ್ಯಮಾನ್ಯರ ಹೆಸರುಗಳು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯಲ್ಲಿ ಸೇರ್ಪಡೆ ಮಾಡುವ ಬಗ್ಗೆ ಮಾಧ್ಯಮ ಪ್ರಕಟಣೆ ಮೂಲಕ ಮಾಹಿತಿ ನೀಡುತ್ತಾ ಸಮಸ್ತ ಹುನಗುಂದ ತಾಲೂಕಿನ ಶ್ರೀಮಠದ ಸದ್ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಈ ಒಂದು ಸುದ್ದಿಗೋಷ್ಠಿಯ ವೇದಿಕೆಯನ್ನು ಯುವ ಮುಖಂಡರಾದ ಮಹೇಶ ಬೆಳ್ಳಿಹಾಳ ಹಾಗೂ ಕೃಷ್ಣ ಜಾಲಿಹಾಳರು ಹಂಚಿಕೊಂಡರೆ ಹುನಗುಂದ ಪಟ್ಟಣದ ಗುರು ಹಿರಿಯರಾದ ಶೇಖರಪ್ಪ ಬಾದವಾಡಗಿ, ಬಿಸಿಯಂಗಡಿ, ನಾಗಪ್ಪ ತ್ಯಾಪಿ, ಚನ್ನಬಸಪ್ಪ ಇಲಕಲ್ಲ, ಮಲ್ಲನಗೌಡ ಪಾಟೀಲ, ಗಿರಿಮಲ್ಲಪ್ಪ ಹಳಪೇಟಿ, ಅರುಣೋದಯದುದ್ಗಿ, ಸಾಂತಪ್ಪ ಹೊಸಮನಿ, ಪ್ರಭು ಇದ್ದಲಗಿ ಸೇರಿ ಇತರೆ ಗುರು ಹಿರಿಯರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಹುನಗುಂದ ಪಟ್ಟಣದ ಗುರು ಹಿರಿಯರು ಸದ್ಭಕ್ತರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. 28ನೇ ತಾರೀಕು ನಾವು ವಚನ ವಿಶ್ಲೇಷಣೆ ಮಾಡ್ಕೊಂಡ್ವಿ. 26 ಪ್ರೌಢಶಾಲೆ ವಿದ್ಯಾರ್ಥಿಗಳು, 28ಕ್ಕೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಂದ ವಚನ ವಿಶ್ಲೇಷಣೆ. ಇಲ್ಲಿ ಅವರಿಗೆ ಸಣ್ಣ ಪ್ರಮಾಣದೊಳಗೆ ನಾವೆಲ್ಲ ಅವ್ರಿಗೆ ಸಮಯ ಕೊಡ್ತೀವಿ. ಇಲ್ಲೂ ಕೂಡ ಸ್ವಲ್ಪ ಹಿರಿಯರಾಗಿರ್ತಕ್ಕಂಥ ದೊಡ್ಡ ದೊಡ್ಡರ ಒಂದು ವಚನಕಾರರ ಅವ್ರ ಹೆಸರನ್ನು ಕೊಟ್ಟು ಅವ್ರಿಗೆ ವಚನ ವಿಶ್ಲೇಷಣೆ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಅವತ್ತಿನ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನ ಉಡಂಕಲ್ಲಿನ ಪರಮ ಪೂಜ್ಯರು ವಹಿಸಲಿದ್ದಾರೆ. ಆನಂತರ ಅವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಹಿರೇಮಠ ಅವರ ಸಾನ್ನಿಧ್ಯ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತೈತಿ. ಆನಂತರ ತ್ರಿವಿಧ ದಾಸೋಹ ಅನ್ನುವಂತಹ ಒಂದು ವಿಷಯದ ಮುಖಾಂತರ ಅವತ್ತಿನ ದಿನ ಹಿಂದೂಮತಿ ಪುರಾಣಿಕ ಅನ್ನುವಂತಹ ಸಹ ಶಿಕ್ಷಕರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಲ್ಕುಂದಿ ಅವರಿಂದ ಉಪನ್ಯಾಸ ನಡೀತೈತಿ. ಆನಂತರ 30ನೇ ತಾರೀಕು ಹಿರೂರಿನ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಆ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ, ಆನಂತರ ನಮ್ಮ ಮಾತೇಶನ್ ಅವರ ಉಪಸ್ಥಿತಿಯಲ್ಲಿ, ಆನಂತರ ಅವತ್ತಿನ ದಿನ ವಚನಕಾರ ದೃಷ್ಟಿಯಲ್ಲಿ ಮಾಯಿ ಅನ್ನೋ ಒಂದು ವಿಷಯದೊಳಗ ನಮ್ಮ ಹೋಸಲ ಬಂದಿರತಕ್ಕಂಥ ಜಿ ಹಿರೇಮಠ ಅವರ ಕಡೆಯಿಂದ ಆ ಉಪನ್ಯಾಸ ಮಾಡಿಸ್ತಾ ಇದ್ದೀವಿ. ಆನಂತರ 20 ಏನಂತಂದ್ರ ಅವತ್ತು ನಮ್ಮ ಕಾರ್ಯಕ್ರಮದೊಳಗ ಹೊನ್ನಗುಂದದ ಧಾರ್ಮಿಕ ಸಾಮರಸ್ಯ ಅಂದ್ರ ನಮ್ಮ ಹೊನ್ನಗುಂದದ ಪರಂಪರೆಯೊಳಗ ಏನೇನ್ ಧಾರ್ಮಿಕವಾಗಿ ಇತಿಹಾಸ ಇದೆ ಅದನ್ನ ನಮ್ಮ ಊರಿನ ಇರ್ತಕ್ಕಂಥ ಪ್ರಾಧ್ಯಾಪಕರಾದ ಡಾಕ್ಟರ್ ಮುರ್ತೋಜ್ ಒಂಟಿ ಅಣ್ಣ ಅವರು ಉಪನ್ಯಾಸ ಮಾಡ್ತಾರ. ಅವತ್ತಿನ ಕಾರ್ಯಕ್ರಮದೊಳಗ ನಮ್ಮ ಮುಖ್ಯ ಅತಿಥಿಗಳಾಗಿ SR ನವಲಿ ಹಿರೇಮಠ ಅವ್ರು ಕೂಡ ಬರ್ತೀನಿ ಅಂತ ಹೇಳ್ಯಾರ. ಅವ್ರನ್ನ ಒಂದು ಮುಖ್ಯ ಅತಿಥಿ ಹಾಕೊಂಡು ಅವತ್ತಿನ ದಿನ ಕಾರ್ಯಕ್ರಮ ಆಗತ್ತ. ಆನಂತರ 2ನೇ ತಾರೀಕು ಪರಮ ಪೂಜ್ಯ ಭಾವ್ಯಕತಾ ಕಾರ್ಯಕ್ರಮ. ಯಾಕಂದ್ರ ಈ ಸಲ ವಿಶೇಷ ಏನು ಅಂತಂದ್ರ ಅಜ್ಜರ 60ನೇ ವರ್ಷ ಪುಣ್ಯ ಸ್ಮರಣ ನಿಮಿತ್ತ ಅಯ್ಯಾಚಾರ ಮತ್ತು ಭಾವ್ಯಕತೆ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಆ ಭಾವ್ಯಕತೆ ಕಾರ್ಯಕ್ರಮದೊಳಗ ನಮ್ಮ ಅಂಕಲಿ ಮಠದ ಹಿರಿಯ ಪೂಜ್ಯರಾದ ಪರಮ ಪೂಜ್ಯ ವೀರಭದ್ರ ಮಹಾಸ್ವಾಮಿಗಳವರು ಬರ್ತೀನಿ ಅಂತ ಹೇಳ್ಯಾರ. ಅವತ್ತಿನ ಕಾರ್ಯಕ್ರಮದೊಳಗ ವಿಶೇಷವಾಗಿ ಭಾವ್ಯಕತೆ ಕಾರ್ಯಕ್ರಮ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ತಾಯಂದ್ರು ಕೂಡ ಅವತ್ತು ಬರ್ತಾರ. ವಿಶೇಷವಾಗಿ ಅವತ್ತಿನ ಉಪನ್ಯಾಸ ಏನು ಅಂತಂದ್ರ ನಮ್ಮ ಇವುದು ಸರ್ವಧರ್ಮ ಕಾರ್ಯಕ್ರಮ ಉಪನ್ಯಾಸಕರಾಗಿ ಲಾಲ್ ಸಾಲ್ ಹುಸೇನ್ ಕಂದಗಲ್ ಅಂತ ತಿಳ್ಕೊಂಡು ಅವರು ಸಾಂಸ್ಕೃತಿಕ ಚಿಂತಕರು ಲಾಲ್ ಹುಸೇನ್ ಕಂದಗಲ್ ಅಂತವ್ರು ಆ ಕಾರ್ಯಕ್ರಮ ಉಪನ್ಯಾಸ ಕೊಡ್ತಾರ. ಆನಂತರ ಅವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳಾಗಿರ್ತ ಗುರುರಾಜ್ ಚೌಕಿಮಠರು ವಹಿಸಿರ್ತಾರೆ. ಆನಂತರ ಆಗತ್ತಂತಂದ್ರ ಅವತ್ತಿನ ದಿನಾಂಕ ವಿಶೇಷವಾಗಿ ಅವತ್ತಿನ ಕೂಡ ನಮ್ಮ ಶ್ರೀಮಠದ ಪರಂಪರೆ ಇತಿಹಾಸವನ್ನು ನಮ್ಮ ಪೂಜ್ಯ ಮಹಾಂತಯ್ಯ ಗಚ್ಚಿಮಠರವರು ನಡೆಸಿಕೊಡ್ತಾರೆ. ಅವತ್ತಿನ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನ ಅಭಿನವ ಕಾಡಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮರಡಿಮಠ ಗುಳ್ಳದಗುಡ್ಡ ಪೂಜ್ಯರು ವಹಿಸಲಿದ್ದಾರೆ. ಆನಂತರ ಅವತ್ತಿನ ದಿನನೇ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ವೀಣಾ ಕಾಶಪ್ಪನವರು ಬರ್ತಾರ ಅಂತ ಹೇಳ್ಯಾರ. ಅವತ್ತಿನ ಕೂಡ ಆ ಒಂದು ಉಪಸ್ಥಿತಿಯೊಳಗೆ ಮುಖ್ಯ ಅತಿಥಿ ಸ್ಥಾನದಲ್ಲಿ ಅವರು ವಹಿಸಿ, ಆನಂತರ ಅವತ್ತಿನ ದಿನ ಊರಿನ ಎಲ್ಲ ಹಿರಿಯರನ್ನ ಹಿಡ್ಕೊಂಡು ಆ ಕಾರ್ಯಕ್ರಮ ಮಾಡ್ತೀವಿ. ಆನಂತರ 4ನೇ ತಾರೀಕು ಬೆಳಗಿನ ಜಾವ ಬೆಳಗ್ಗೆ 6 ಗಂಟೆಗೆ ಶಿವದೀಕ್ಷೆ ಮತ್ತು ಅಯ್ಯಾಚಾರ ಕಾರ್ಯಕ್ರಮನ ನಮ್ಮ ಪೂರ್ತಿಗೆರೆ ಪೂಜ್ಯರಿಂದ ಅಮೃತ ಮತ್ತು ಪೂಜ್ಯರಿಂದ ಶಿವದೀಕ್ಷೆ ಮತ್ತು ಅಯ್ಯಾಚಾರ ಇರ್ತಾ. ಹಾಗಾಗಿ ಯಾರ್ಯಾರು ತಮ್ಮಲ್ಲಿ ಇರ್ತಕ್ಕಂಥ ಜಂಗಮ ಒಟುಗಳಾಗಿರ್ಬೋದು, ಬೇರೆ ಧರ್ಮದವರು ಯಾರು ಲಿಂಗಧಾರಣೆ ಅಯ್ಯಾಚಾರ ಮಾಡಿಸುವಂತ ವ್ಯಕ್ತಿಗಳು ನಮ್ಮ ಕಮಿಟಿ ಅವ್ರಿಗೆ ಹೆಸರನ್ನು ಕೊಟ್ಟಾಗ 4ನೇ ತಾರೀಕು ಬೆಳಗ್ಗೆ ಅವ್ರಿಗೆಲ್ಲ ಏನೇನು ಸಿದ್ಧತೆ ಅಂತ ಅವ್ರಿಗೆಲ್ಲ ತಿಳಿಸ್ಕೊಡ್ತೀವಿ. ಆ ಕಾರ್ಯಕ್ರಮ ಬೆಳಗ್ಗೆ 4ನೇ ತಾರೀಕು 12ನೇ ತಿಂಗಳು 2025 ಬೆಳಗ್ಗೆ 6 ಗಂಟೆಗೆ ಆ ಕಾರ್ಯಕ್ರಮ ಇರುತ್ತಾ. ಸಾಯಂಕಾಲ 6 ಗಂಟೆಗೆ ಪುರಾಣ ಮಹಾಮಂಗಳೋತ್ಸವ. ಆ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನ ಗುರುಮಾಂತ ಮಹಾಸ್ವಾಮಿಗಳು ಇಳಕಲ್ ಪೂಜ್ಯರ ಸಾನ್ನಿಧ್ಯದೊಳಗ, ಆನಂತರ ಕಮ್ಮತಿಗೆ ಹೊಳೆ ಉಚ್ಚೇಶ್ವರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮ ಆಗುತ್ತಾ. ಅತಿಥಿಗಳಾಗಿ ನಮ್ಮ ಬಾಗಲಕೋಟೆ ಸಂಸದರಾಗಿರ್ತಕ್ಕಂಥ PC ಗದ್ದಿಗೌಡ ಸಾಹೇಬರು ಬರ್ತೀನಿ ಅಂತಾರ. ಆನಂತರ ಅವತ್ತಿನ ದಿನ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡನಗೌಡ ಪಾಟೀಲ್ ಕೂಡ ಬರ್ತೀನಿ ಅಂತಂದಾರ. ಆನಂತರ ಅವತ್ತಿನ ದಿನ ಮುಖ್ಯ ಅತಿಥಿಗಳು ಮತ್ತು ಉಪಸ್ಥಿತಿಯೊಳಗ ನಮ್ಮ ಊರಿನೆಲ್ಲ ಹಿರಿಯರೆಲ್ಲ ಇನ್ನೂ ಸ್ವಲ್ಪ ಹೆಸರುಗಳನ್ನು ನಮೂದಿಸಿ ಆ ಕಾರ್ಯಕ್ರಮ ಕೊಡ್ತೀವಿ. ಆನಂತರ ವಿಶೇಷವಾಗಿ ಹೋದ ವರ್ಷ ನಾವೆಲ್ಲ
ಮೂರುಗಳನ್ನ ವಿಶೇಷ ಪ್ರಶಸ್ತಿ ಕೊಟ್ಟಿದ್ವಿ. ಅಂದ್ರೆ ಮುರುಗೇಂದ್ರ ಸಿರಿ ಭಾವಿಕೆತ ಪ್ರಶಸ್ತಿ ಕೊಟ್ಟಿದ್ವಿ. ಈ ಸಲನೂ ಕೂಡ ಪ್ರಶಸ್ತಿಯನ್ನು ಕೊಡ್ತೀವಿ. ಅದಿನ್ನು ಹೆಸರನ್ನ ಇವತ್ತು ತೀರ್ಮಾನ ಮಾಡಿ ಅದನ್ನ ಪತ್ರಿಕಾಗೋಷ್ಠಿ ನಾವೆಲ್ಲ ಕೊಡ್ತೀವಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಮುಗಿಸ್ತೀವಿ. ತಮ್ಗೆಲ್ಲ ಆ ಪತ್ರಿಕೆಯನ್ನ ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ತಮ್ಗೆಲ್ಲ ತಲುಪಿಸುವಂತ ವ್ಯವಸ್ಥೆಯನ್ನು ನಾವೆಲ್ಲ ಮಾಡ್ತೀವಿ. ತಮ್ಗೆಲ್ಲ ಶ್ರಮಿಸೋಣ. ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಪತ್ರಿಕಾ ಪ್ರಕಟಣೆ ಅಂಶಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಕಾನೆ ಮಾತಾಡ ಇಲ್ಲಿ ಕೇಳಲ್ಲ, ಮಕ್ಕಳಿದ್ದ ಕೇಳಲ್ಲ, ಮಾತಾಡಕ್ಕೆ ಬರ್ತಿಲ್ಲ. ವೇದಮೂರ್ತಿ ಮಾತಾ ಕೃಷ್ಣಮಠ ಶ್ರೀಗಳಲ್ಲಿ ವಂದಿಸಿ ಶೇಖರಪ್ಪ ಬಾಲುಡಿಗರು, ನಾಗಪ್ಪನ ತ್ಯಾಪಿಗಳು, ಅಡೆಪ್ಪನ ಅವಾರಿ ಅವರು, ಶಾಂತಪ್ಪನ ಮನೆ ಗಿರಿಮಲ್ಲಪ್ಪ ಅವರು, ಹಿರಣ್ಯ ನಮ್ಮ ನಾಡಗೋಡು ಕಡುಗೌಡರು, ಚನ್ನಬಸಪ್ಪ ಇಳ್ಕಲ್ ಅವರು ಮತ್ತು ಮಾಂತೇಶ್ವರಿಗೆ ಎಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಗೆ ಎಲ್ಲರಿಗೂ ಸ್ವಾಗತ ಮಾಡಿ ಈ ಕಾರ್ಯಕ್ರಮವನ್ನು ವಂದನಾ.